ಇವತ್ತು ನಾನು ಹೆಲ್ದಿಯಾಗಿರೋ ಹಾಗೆ ಟೇಸ್ಟಿಯಾಗಿರೋಂಥ ವೆಯ್ಟ್ ಲಾಸ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ನಾನು ನಿಮಗೋಸ್ಕರ ಅಂತ. ಇದು ನನ್ನ ಮಗಳಿಗೋಸ್ಕರ ನಾನು ಸರ್ಚ್ ಮಾಡಿ ಟೇಸ್ಟಿಯಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು ಮತ್ತು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿ ನಾನು ಸರ್ಚ್ ಮಾಡಿ ಈ ರೆಸಿಪಿನ ರೆಡಿ ಮಾಡಿರೋದು. ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಖಂಡಿತ ಮಾಡಿ ನೀವು ತಿನ್ನಿ. ಹೊಟ್ಟೆ ತುಂಬ ತಿಂದು ವೆಯ್ಟ್ ಲಾಸನ್ನು ಹೇಗೆ ಮಾಡ್ಕೋಬೋದು, ಹಾಗೆ ಹೆಲ್ದಿಯಾಗೂ ಇರ್ಬೋದು. ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡವ್ರಿಗೆ ಹೇರ್ ಲಾಸ್ ಎಲ್ಲ ಆಗಿಬಿಡುತ್ತೆ. ಹಾಗೆಲ್ಲ ಆಗಬಾರ್ದು ಅಂತಂದರೆ ಈ ಥರ ನ್ಯೂಟ್ರಿಷಿಯಸ್ ಆಗಿ ಮಾಡಿಕೊಂಡು ನೀವು ತಿನ್ನಬೇಕು. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ನಾನು ನನ್ನ ಮಗಳಿಗೋಸ್ಕರ ಅಂತ ಎಲ್ಲ ಸರ್ಚ್ ಮಾಡಿ ಮಾಡಿರೋದು, ನಿಮಗೋಸ್ಕರನೂ ಹೆಲ್ಪ್ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ. ವೆಲ್ಕಮ್ ಟು ದ ಚಾನಲ್ ಬ್ಯೂಟಿ ಆ್ಯಂಡ್ ಹೆಲ್ತ್ ಕೇರ್. ಈಗ ಇದಕ್ಕೆ ಬೇಕಾಗಿರೋ ವಸ್ತುಗಳು ಅಂತ ನೋಡೋಣ. ಒಂದು ಬೌಲು ಓಟ್ಸ್ ತೊಗೊಳ್ಳಿ, ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ. ಪೌಡ್ರ್ ಮಾಡಿರೋ ಕ್ಲಿಪ್ ಇಲ್ಲಿ ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟು ಅದೇ ಜಾರ್ಗೆ 1 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ನಿಮಗೆ ಇಷ್ಟ ಆದರೆ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿ ತರಿಯಾಗಿ ಇದನ್ನು ರುಬ್ಬಿಟ್ಕೊಂಬಿಡಿ. ನೀರು ಹಾಕ್ಬೇಡಿ, ರುಬ್ಬಿ ಇದನ್ನು ಅರ್ಧ ಸೌತೆಕಾಯಿ ತೊಗೊಳ್ಳಿ. ಸೌತೆಕಾಯಿನ ತುರಿದಿಟ್ಕೊಳ್ಳಿ. ತುರಿದ್ಬಿಟ್ಟು ಅದು ನೀರು ಬಿಡಲಿ ಚೆನ್ನಾಗಿ. ಅದಕ್ಕೆ ನಾವೀಗ ಪೌಡ್ರ್ ಮಾಡಿಟ್ಟಿರುವಂಥ ಒಂದು ಬೌಲ್ಗೆ ಅಥವಾ ಪ್ಲೇಟ್ಗೆ ಯಾವುದಕ್ಕಾದ್ರೂ ಹಾಕ್ಕೊಂಡು ಅದ್ರ ಜೊತೆಗೆ ನಾವು ಪೌಡ್ರ್ ಮಾಡಿಟ್ಟಿರುವಂಥ ಓಟ್ಸ್ ಪೌಡರು ಮತ್ತು ನಾವು ರುಬ್ಬಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಇದರ ಪೇಸ್ಟು ಮತ್ತು ಅರ್ಧ ಗಂಟೆ ನೆನೆಸಿರುವಂಥ ಕಡಲೆಬೇಳೆ, ಇದಿಷ್ಟನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಇದ್ರ ಜೊತೆಗೆ ಏನಾದರೂ ನೀವು ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಅದನ್ನು ತೊಗೊಂಡು ಬಂದು ನುಗ್ಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದು ಈ ಡಯಾಬಿಟೀಸ್ ಅವ್ರಿಗೆ ಮತ್ತು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಅವರಿಗೆಲ್ಲ ತುಂಬಾ ಒಳ್ಳೆಯದು. ಅದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ, ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಕೊಂಡು, ನಾನು ಇಡ್ಲಿ ಪ್ಲೇಟಲ್ಲಿ ಮಾಡ್ಕೊಂಡಿದ್ದೀನಿ, ನೀವು ಅದರಲ್ಲಾದರೂ ಹಾಕ್ಕೊಳ್ಳಿ. ಇದನ್ನು ನಾವು ನುಚ್ಚುನುಂಡೆಗೆ ಹೇಗೆ ಮಾಡ್ತೀವಲ್ಲ ಅಷ್ಟು ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ನೋಡಿ, ಬೇಕಾದರೆ ನುಚ್ಚುನುಂಡೆಗೆ ನಾವು ಹೀಗೆ ಮಾಡ್ಕೊಳ್ತೀವಲ್ಲ ಆ ಶೇಪಲ್ಲಿ ಕೂಡ ಮಾಡ್ಕೊಳ್ಳಿ ಬೇಕಾದರೆ. ಇಲ್ಲಾಂದರೆ ಬಾಳೆ ಎಲೆ ತೊಗೊಂಡು ಬಾಳೆ ಎಲೆನ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಕೂಡ ಪ್ಯಾಕ್ ಮಾಡಿಬಿಟ್ಟು ಸ್ಟೀಮ್ ಮಾಡ್ಕೋಬೋದು ನೀವು. ನೋಡಿ, ಇವಾಗ ನಾನು ಒಂದೇ ಪ್ಲೇಟ್ ಹಾಕಿರೋದ್ರಿಂದ ಈ ರೀತಿ ಇಟ್ಕೊಂಡು ಹೀಗೆ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಡ್ಲಿ ಪ್ಲೇಟಲ್ಲಾದರೂ ಮಾಡ್ಕೊಳ್ಳಿ, ಯಾವುದ್ರಲ್ಲಾದರೂ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ತೆಗಿಬೇಕು, ಇಲ್ಲಾಂದರೆ ಅದರಲ್ಲಿ ಅಂಟ್ಕೊಂಡ್ಬಿಡುತ್ತೆ. ತೆಗೆದ್ಬಿಟ್ಟು ಇದನ್ನು ಚಟ್ನಿ ಜೊತೆ ಬೇಕಾದರೂ ಸರ್ವ್ ಮಾಡ್ಕೊಳ್ಳಿ. ಹೇಗಾದರೂ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸು ಕೂಡ ತುಂಬ ಚೆನ್ನಾಗಾಗುತ್ತೆ. ಹೊಟ್ಟೆ ತುಂಬ ತಿಂದು ವೆಯ್ಟ್ ಲಾಸ್ ಮಾಡೋದು ಅಂದರೆ ಇದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇದೇ ರೀತಿ ವಿಡಿಯೋಸ್ನ ನಾನು ನಿಮಗೆ ಹಾಕ್ತಾ ಇರ್ತೀನಿ. ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಸಿಪಿ ಬಂದಿದೆ. ಥ್ಯಾಂಕ್ ಯು.